ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಶ್ವೇತಾ. ಶ್ವೇತಾ ಶ್ವೇತಾ ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ನನ್ನ ತಂಗಿ ಪ್ರಾಣ ಉಳ್ಸಕ್ಕೆ ಹೋಗಿ ನಾನು ನಿಮಗೆ ಹರ್ಟ್ ಮಾಡಬೇಕಾಯ್ತು. ನಿಮಗೆ ದಮ್ಮಯ್ಯ ಅಂತೀನಿ, ಕೈ ಮುಗಿತೀನಿ. ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ಅಕ್ಕ ಎಲ್ಲಿ ಕಾಣಿಸ್ತಾನೆ ಇಲ್ಲ. ನೀವೆಲ್ಲಿದ್ದೀರಾ? ರೆಡಿ ಇದ್ದೀರಾ? ಹೊರಡೋಣವಾ? ಅದೇ ನೀವಿನ್ನು ಒಡವೆಗಳನ್ನ ಹಾಕೊಂಡಿಲ್ವಾ? ಇಷ್ಟೊತ್ತು ಏನು ಮಾಡ್ತಿದ್ರಿ? ಅತ್ತೆ ನಮ್ಮ ಕೈಯಿಂದಲೇ ಒಡವೆ ಹಾಕ್ಸ್ಕೋಬೇಕು ಅಂತ ಕಾಯ್ತಿದ್ರು ಅನ್ಸತ್ತೆ. ಬನ್ನಿ ಅತ್ತೆ, ನಾನೇ ಹಾಕ್ತೀನಿ. ಅತ್ತೆಮ್ಮ ಮುಸ್ಕ್ ತೆಗೀರಿ, ನಾವೇ ನಮ್ಮ ಕೈಯಾರೆ ಒಡವೆಗಳನ್ನ ಹಾಕ್ತೀವಿ. ಅಕ್ಕ, ಅತ್ತೆಗೆ ನಾಚಿಕೆ ಅನ್ಸತ್ತೆ, ನಾನೇ ತೆಗಿತೀನಿ ಇರು. ಅತ್ತೆ, ಯಾಕೆ ನನ್ನ ಕೈ ಹಿಡಿದು ತಡಿತಾ ಇದ್ದೀರಾ? ಏನಾಯ್ತು? ಅತ್ತೆ ಜವಾಬ್ದಾರಿ ಏನು ಅಂತ ತಿಳ್ಕೊಂಡು ನಮಗೂ ಅದನ್ನ ಅರ್ಥ ಮಾಡಿಸ್ತಾ ಇದ್ದಾರೆ. ಅರ್ಥ ಆಗ್ಲಿಲ್ವಾ? ಪುರೋಹಿತರು ಏನ್ ಹೇಳಿದ್ರು? ತಾಳಿ ಕಟ್ಟಿ ಸಪ್ತಪತಿ ತುಳಿಯೋವರೆಗೂ ಹೆಣ್ಣಿನ ಮುಖನ ಯಾರು ನೋಡೋ ಹಾಗಿಲ್ಲ ಅಂತ ತಾನೆ? ನೋಡಿ, ನಾವು ಮರೆತರು ಅತ್ತೆ ಎಷ್ಟು ಎಚ್ಚರಿಕೆಯಿಂದ ಇದ್ದಾರೆ ಅಂತ. ಇದೇ ತಾನೆ ಅತ್ತೆ ಸ್ಥಾನ, ಜವಾಬ್ದಾರಿ ಅಂದ್ರೆ, ಅಲ್ವಾ ಅತ್ತೆ? ಅತ್ತೆ ನೀವೇನು ಯೋಚನೆ ಮಾಡಬೇಡಿ, ಮುಸ್ಕ್ ತೆಗಿದೇನೆ ನಾವು ನಿಮಗೆ ಒಡವೆಗಳನ್ನ ಹಾಕ್ತೀವಿ.
ಎಜೆಗೆ ಹೆಂಡತಿಯಾಗಿ ನಮ್ಮ 3 ಜನ ಸೊಸೆಂದ್ರಿಗೆ ಅತ್ತೆ ಆಗಿ ನೀನು ನಮ್ಮ ಕುಟುಂಬಕ್ಕೆ ಕಾಲಿಡ್ತಾ ಇರೋದು ನಮಗೆ ತುಂಬ ಸಂತೋಷ ಆಗ್ತಿದೆ. ಇಷ್ಟು ದಿನ ನಮಗೆ ಒಳ್ಳೆ ಗೆಳತಿಯಾಗಿದ್ರಿ, ಇನ್ಮೇಲೆ ನಮಗೆ ಅತ್ತೆ ಸ್ಥಾನದಲ್ಲಿ ನಿಲ್ತಿದ್ದೀರಾ. ವೆಲ್ಕಮ್ ಟು ಅವರ್ ಫ್ಯಾಮಿಲಿ ಅತ್ತೆ. ದೇವ್ರೆ, ಯಾಕೆ ನನ್ನನ್ನು ಇಂಥ ಇಕ್ಕಟ್ಟು ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಸ್ತಿದ್ಯಾ? ಶ್ವೇತಾ ಅತ್ತೆ ಆಗಿ ಬರ್ತಾರೆ ಅಂತ ಇವರೆಲ್ಲ ಎಷ್ಟು ಕನ್ಸಿಟ್ಕೊಂಡು ಸಂತೋಷ ಪಡ್ತಿದ್ದಾರೆ. ಮುಸುಕ್ ಒಳಗಿರೋದು ನಾನು ಅನ್ನೋದೇನಾದರೂ ಗೊತ್ತಾದರೆ ಇವರೆಷ್ಟು ನೊಂದ್ಕೋಬೋದು. ಇದರಲ್ಲಿ ಯಾವ ಸ್ವಾರ್ಥನೂ ಇಲ್ಲ ಅನ್ನೋದನ್ನ ಇವ್ರು ನಂಬ್ತಾರ? ನಂಬಲಿ ಬಿಡಲಿ, ಇವಾಗ ನನ್ನ ತಂಗಿ ಪ್ರಾಣ ಅಷ್ಟೇ ನನಗೆ ಮುಖ್ಯ. ನನ್ನ ತಂಗಿಗೋಸ್ಕರ ನಾನೇನು ಬೇಕಾದರೂ ಮಾಡ್ತೀನಿ. ಯಾವ ಅಪವಾದ ಬಂದರೂ ತಲೆ ಮೇಲೆ ಹೊತ್ಕೋತೀನಿ. ಹೇಗೋ ಆ ಲೀಲಾ ಅನ್ನೋಳು ತೊಲ್ಗಿ ನೀವು ನಮಗೆ ಅತ್ತೆ ಆಗಿ ಬರ್ತಿರೋದು ನಮಗಂತೂ ತುಂಬ ಖುಷಿ ಆಗ್ತಿದೆ. ಸಂತೋಷದ ಟೈಮಲ್ಲಿ ಒಳ್ಳೇದನ್ನು ಮಾತ್ರ ನೆನೆಸ್ಕೋಬೇಕು. ಆ ಪೀಡೆ ಹೆಸರನ್ನ ಯಾಕೆ ನೆನೆಸ್ಕೊತಿದ್ಯಾ? ಲೀಲಾ ಅನ್ನೋದು ನಮ್ಮೆಲ್ಲರ ಪಾಲ್ಗೆ ಮುಗ್ದು ಹೋಗಿರೋ ಅಧ್ಯಾಯ. ಬಿಡಿ ಅವಳ ಕತೆನ. ಅತ್ತೆ ಹೊರಡೋಣವಾ? ಮುಹೂರ್ತಕ್ಕೆ ಟೈಮ್ ಆಗ್ತಾ ಇದೆ. ಏಜೆಯವರೇ, ವಧು ಬರ್ತಿದ್ದಾಳೆ. ಎದ್ದೇಳಿ, ಮುಂದಿನ ಕಾರ್ಯ ಪ್ರಾರಂಭ ಮಾಡೋಣ. ಅಂತರ್ಪಟ ಹಿಡೀರಿ. ವಧುನ್ ಕರ್ಕೊಂಡು ಬನ್ನಿ.